ರಾಜ್ಯಪಾಲರು ಮಧ್ಯಪ್ರವೇಶ ಆಗಿತ್ತು, ಪತ್ರ ಬರೆದಿದ್ರು. ಈಗ ನೆಕ್ಸ್ಟ್ ಅಧಿವೇಶನ ಕರಿಬೇಕು ನೀವು. ಆ ಸಂದರ್ಭದಲ್ಲಿ ಮತ್ತೆ ಇದನ್ನೇ ಹೋರಾಟ ಮಾಡ್ಲಿಕ್ಕೆ ಮುಂದಾಗ್ತಿದ್ರು. ಈ ಎಲ್ಲಾ ಮುಜುಗರ ತಪ್ಪಿಸ್ಕೊಳ್ಳೋದಕ್ಕೆ ನೋಡಿ ಯಾವ ರೀತಿ ಬೇಕು ಅರ್ಥ ಮಾಡಿಕೊಂಡು ಹೋಗ್ಬೋದು. ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ನಾನು ಈಗಾಗಲೇ ಹೇಳಿದ್ದೇನೆ, ಸ್ಪೀಕರ್ ತೀರ್ಮಾನದಲ್ಲಿ ಯಾರಿಗೂ ಕೂಡ ನೇರವಾಗಿ ಹಸ್ತಕ್ಷೇಪ ಮಾಡಲಿಕ್ಕೆ ಆಗುವುದಿಲ್ಲ. ಸಲಹೆ ಸೂಚನೆಗಳು ಮತ್ತು ರಿಕ್ವೆಸ್ಟ್ ಕೂಡ ಎಲ್ಲರಿಗೂ ಕೂಡ ಮಾಡಬಹುದು. ಅದು ಬೇರೆ ಬೇರೆ ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನು ನಾವು ಸಕಾರಾತ್ಮಕವಾಗಿ ನಾವು ಅದನ್ನು ತಗೊಂಡಿದ್ದೇವೆ ಇದರಲ್ಲಿ. ಸೊ ಇನ್ನು ಇದರ ಆ ಕಡೆ ಚರ್ಚೆ ಬೇಡ. ನಾವೆಲ್ಲ ಶಾಸಕರೆಲ್ಲ, ಅವ್ರು ನಮ್ಮ ವೈರಿಗಳಲ್ಲ, ನಮ್ಮ ಸನ್ಮಿತ್ರರೇ. ಅವರು ಕೂಡ ಅವರು ಕೂಡ ಶಾಸಕರೇ. ಆ ಒಂದು ಗಳಿಗೆಯಲ್ಲಿ ಆ ರೀತಿ ಆ ಒಂದು ಇಮೋಷನಲ್ ಆಗಿ ಆ ಒಂದು ದುರ್ವರ್ತನೆ ಸಂವಿಧಾನ ಪೀಠಕ್ಕೆ ಆದ ಕಾರಣ, ಆ ಸಂವಿಧಾನ ಪೀಠದ ಗೌರವ ಉಳಿಸಬೇಕಾದ ಕಾರಣ ನಾನು ಆತನ ತೀರ್ಮಾನ ತಗೊಂಡಿದ್ದೇನೆ. 2 ತಿಂಗಳಾಯಿತು. ಈಗ ಅವ್ರಿಗೆ ಕೂಡ ಮರ್ತು ಹೋಗ್ತಾ ಬಂದಿದೆ. ಇಲ್ಲಿ ನನಗೂ ಕೂಡ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ಮರ್ತು ಹೋಗ್ತಾ ಬಂದೆ, ಅಲ್ಲಿ ನಡೆದಿದೆ ಅಂತ ಹೇಳಿಕೊಂಡು ಮತ್ತೆ ನಾವು ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡೆ ಹೋಗುದು ಕೂಡ ಸರಿಯಲ್ಲ. ನಮ್ಮ ಆತ್ಮ ಮಿತ್ರರೇ, ಅವ್ರು ಕೆಲಸ ಮಾಡಲ್ಲ, ಆಮೇಲೆ ಜೊತೆಯಲ್ಲಿ ಹೋಗ್ತೇವೆ. ಏನಿದೆ ಇನ್ನು ಮುಂದೆ ಅವ್ರ ರೀತಿ ಮಾಡದಿದ್ರೆ ಆಯ್ತಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕೈಯಲ್ಲಿದೆ ಆದೇಶ, ಅಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ ನಿಮ್ಗೆಲ್ಲ ಇಲ್ಲ, ನಿಮ್ಗೆ ಬರ್ತದೆ, ಅಧಿಕವಾಗಿ ಬರ್ತದೆ. ಹೌದು ಹೌದು. ಯಾಕೆ ನೋಡಿ, ಅವರಿಗೆ ಕಮಿಟಿ ಮೀಟಿಂಗ್ ಅಟೆಂಡ್ ಆಗಿ ಆಗ್ತಿರ್ಲಿಲ್ಲ, ಊರಲ್ಲಿ ಮುಜುಗರ. ಕೆಲವೊಂದು ಮೀಟಿಂಗ್ ಆಗುವ ಕೂಡ ಇವರಿಗೆ ಕೆಲವರು ಬೇರೆ ಬೇರೆ ರೀತಿಯ ಮಾತಾಡುವಂಥದ್ದು. ಅವ್ರು ಯಾವುದೇ ಪಕ್ಷದ ಶಾಸಕ, ನಾನು ಸ್ಪೀಕರ್, ನನಗೆ ಪಕ್ಷ ಇಲ್ಲ, ನನಗೆ ಅವರೆಲ್ಲರೂ ಕೂಡ ಸನ್ಮಿತ್ರರೇ. ಅವರ ಗೌರವ ಎಲ್ಲ ಕಡೆ ಸರ್ಕಾರಿ ಆಸ್ಪತ್ರೆ ಕಚೇರಿಗಳಲ್ಲಿ, ಸರ್ಕಾರಿ ಮೀಟಿಂಗ್ಗಳಲ್ಲಿ, ಅಧಿಕಾರಿಗಳ ಮುಂದೆ, ಜನರ ಮುಂದೆ ಆ ಶಾಸಕರ ಗೌರವ ಉಳಿಸುವ ಜವಾಬ್ದಾರಿ ನನ್ನ ಸಭಾಧ್ಯಕ್ಷ ನನ್ನ ಜವಾಬ್ದಾರಿ. ಈಗ ಕಮಿಟಿಯವರು ಟೂರಿಗೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ, ಹಾಗೆಲ್ಲದೆ ಅವರನ್ನು ಬಿಟ್ಟು ಹೋಗಬೇಕು. ಇವ್ರಿಗೆ ಯಾಕೆ ನಾನು ಬೇಸರ ಮಾಡಿಸ್ಕೊ, ಅವ್ರಿಗೆ ಬೇಸರ ಮಾಡಬೇಕು. ಸೊ ಇದನ್ನೆಲ್ಲ ಪರಿಗಣಿಸಿಕೊಂಡು ಇದನ್ನು ನಾನು ವಿಡ್ರಾ ಮಾಡಿ ಅವ್ರ ಒಪ್ಪಿಗೆ ತೆಕ್ಕೊಂಡು ಮುಂದಿನ ಅಧಿವೇಶನದಲ್ಲಿ ನಾವು ರಾಟಿಫಿಕೇಶನ್ ಮಾಡ್ತೇನೆ. ಥ್ಯಾಂಕ್ ಯು. ಈಗ ನಿಮ್ಮೆಲ್ಲ ಸಹಮತ ಇದೆ ಅಲ್ಲ, ಮುಗಿದ ಅಲ್ಲಿ ಕರೆಕ್ಟ್ ಆಯ್ತು.